ಆ ತಾಯಿನ ಮಾಡಬೇಕಾದ್ರೆ ನನಗೆ ಆ ತಾಯಿನೇ ಒಂದು ಕನಸಲ್ಲಿ ಬಂದು ಹೇಳಿರ್ತಕ್ಕಂಥದ್ದು, ರೂಪ ಯಾವ ರೀತಿ ಇರಬೇಕು ಏನು ಅಂತ. ಆ ತಾಯಿ ಯಾವ ರೀತಿ ನನಗೆ ಆ ಧ್ಯಾನವನ್ನು ಕೊಟ್ಟಲು, ಅದೇ ರೀತಿಯಾಗಿ ನಾನು ಆ ತಾಯಿಯನ್ನು ಮಾಡಿದ್ದೀನಿ ಸರ್. ಸೂಪರ್. ಅಂದರೆ ಇದುವರೆಗೂ ರುಂಡ ಮಾಲಿನಿ ಥರದ್ದು ನೀವು ಇದುವರೆಗೂ ಎಲ್ಲೂ ಮಾಡಿದ್ಲ? ಇದೇ ಫಸ್ಟಾ ಇಲ್ಲ ಇದಕ್ಕೆ ಮೊದಲು ಮಾಡಿದ್ದೀರಾ? ಸರ್, ಮಾಲೆ ಹಾಕಿ ಮಾಡಿರೋದು ಫಸ್ಟ್ ಟೈಮು. ರುಂಡ ಮಾಲೆನ? ರುಂಡ ಮಾಲೆ ಹಾಕಿ ಮಾಡಿರ್ತಕ್ಕಂಥದ್ದು ಫಸ್ಟ್ ಟೈಮು. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರಿ ದನ ಉದನಿ ದನಿ ದನ ದಿರಿ ದನ ದನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ತನದೀಂ ದನ ತನದೀಂ ತನನ ತನದೀಂ ದನ ತನದೀಂ ತನ ತನದದಿಯನ ದಿಯನ ತನನ ತನದೀಂ ದನ ತನದೀಂ ತನನ ತನದದಿಯನ ದಿಯನ ತನನ ತನದೀಂ ತನನ ತನದದಿಯನ ತಾನ ತಾನ ತಾನದೀಂ ದೂಂ ತನ ತದೀಂ ತನನದೀಂ ದೂಂ ತನ ದೀಂ ದೂಂ ದನ ದೀಂ ದನ ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸನಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮ ಗರಿ ಧನಿ ರೆ ದೀಂ ದೂಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದೂಂ ದ ನಾ मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महादेवाय ते नमः। आवाहितासिं मृत्युञ्जयस्कमिदेवताभ्यो नमः। ॐ भूम् आवाहयामि, ओगं भूम् आवाहयामि, ओगं सम् आवाहयामि, ॐ भूर्भुवः स्वम् आवाहयामि, स्थापयामि, पूजयामि।
ನಮಸ್ಕಾರ ಸ್ವಾಮಿಗಳಿಗೆ. ನಮಸ್ತೆ ಸರ್. ಮೊದಲು ನಿಮ್ಮದು ಒಂದು ಚಿಕ್ಕ ಪರಿಚಯ ಮಾಡಿಕೊಡಿ. ನಿಮ್ಮ ಒಂದು ಶಿವಾರ ಪಟ್ಟಣದಲ್ಲಿ ನಿಮ್ಮನ್ನು ಏನಂತ ಗುರ್ತಿಡಿತಾರೆ, ಸೊ ಅದೊಂದು ಪರಿಚಯ ಆಗಲಿ. ಅದಾದಮೇಲೆ ನೀವು ಎಷ್ಟು ವರ್ಷ ಇದನ್ನು ಮಾಡ್ತಾಯಿದ್ರೆ ಒಂದು ಸಣ್ಣ ಪರಿಚಯ ಮಾಡಿ. ಸರ್ ಹೆಸರು ಮಂಜುನಾಥ್ ವಿಶ್ವಕರ್ಮ ಅಂತ. ನಮ್ಮ ತಂದೆಯ ಹೆಸರು ರಾಜಾಚಾರ್ಯರು ಅಂತ. ನಾವು ಹುಟ್ಟಿನಿಂದಲೇ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಮುಂಚೆಯಿಂದನೂ ನಮಗೆ ವಯಸ್ಸಿನ ಇದು ಮಿತಿ ಏನಿಲ್ಲ ಇದರಲ್ಲಿ. ನಾವು ಹುಟ್ಟಿದಾಗ್ಲಿಂದ ನಮ್ಮ ತಂದೆಯವ್ರ ಮುಖಾಂತರ ನಮ್ಮ ತಂದೆ ನಮಗೆ ಮೊದಲ ಗುರು ಆಗಿರ್ತಾರೆ. ನಾವು ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಈ ಕೆಲಸ ಮಾಡಬೇಕಾದ್ರೆ ನಾವು ವೇದನ ಕಲ್ತಿರ್ಬೇಕಾಗತ್ತೆ, ಶಾಸ್ತ್ರೋಕ್ತವಾಗಿ ಈ ಕೆಲಸ ಮಾಡಬೇಕಾಗತ್ತೆ. ಪ್ರತಿಯೊಂದಕ್ಕೂ ತಾಳಮಾನ ಅನ್ನೋದಿರುತ್ತೆ. ಆ ತಾಳಮಾನದ ಪ್ರಕಾರವಾಗಿ ನಾವು ಒಂದು ಮೂರ್ತಿಯನ್ನು ಕೆತ್ತಬೇಕಾಗುತ್ತೆ. ನಿರ್ದಿಷ್ಟವಾದ ತಾಳಮಾನ, ಒಂದೊಂದು ಮೂರ್ತಿಗೆ ಒಂದೊಂದು ಬೇರೆ ಬೇರೆ ತಾಳಮಾನ ಇರುತ್ತೆ. ಆ ತಾಳಮಾನದ ಆಧಾರವಾಗಿ ನಾವು ಮೂರ್ತಿಯನ್ನು ಕೆತ್ತನೆ ಮಾಡ್ತೀವಿ ಸರ್. ಈಗ ರುಂಡಮಾಲಿನಿ ಚಾಮುಂಡೇಶ್ವರಿ ದೇವಿದು ವಿಗ್ರಹ ರೆಡಿ ಮಾಡಿಕೊಟ್ರಿ. ಸೊ ಆ ಒಂದು ಪ್ರೋಸೆಸ್ ಹೆಂಗಿರುತ್ತೆ, ಒಂದು ವಿಗ್ರಹನ ಮೂಲ ವಿಗ್ರಹ ಅದು ನೀವು ಮಾಡಿಕೊಟ್ಟಿದ್ದು, ಸೊ ಅದ್ರ ಬಗ್ಗೆ ತಿಳಿಸಿ ಸರ್. ಇದು ಬಂದ್ಬಿಟ್ಟು ಏಕಶಿಲಾ ಮೂರ್ತಿ. ಮತ್ತು ಯಾವ ಶಿಲೆ ಅದು? ಕೃಷ್ಣಶಿಲೆ ಸರ್. ಎಲ್ಲಿಂದ ತರಿಸಿದ್ರಿ ಆ ಶಿಲೆ? ಕೃಷ್ಣಶಿಲೆ. ಮತ್ತು ಈ ಶಿಲೆಗೆ ಬಂದ್ಬಿಟ್ಟು ನಾವು ಫಸ್ಟ್ ಶಿಲೆಯನ್ನು ಮಾಡಬೇಕಾದ್ರೆ ಶಿಲಾಶಾಸ್ತ್ರ ಪ್ರಕಾರವಾಗಿ ನಾವು ಶಿಲೆಗೆ ಪೂಜೆಯನ್ನು ಮಾಡಿಸ್ತೀವಿ. ಅಂದರೆ ಕಲ್ಲು ಕಚ್ಚಾ ಸಾಮಗ್ರಿ ಏನಿರುತ್ತೆ ಇದಕ್ಕೆ ನಾವು ಪೂಜೆಯನ್ನು ಮಾಡಿಸ್ತೀವಿ. ಅಂದರೆ ಯಾರು ಆರ್ಡ್ರ್ ಮಾಡಿರ್ತಾರಲ್ವ ಅವ್ರ ಕೈಯಿಂದ ನಾವು ಒಂದು ಸುಮುಹೂರ್ತ ನೋಡಿಬಿಟ್ಟು ಒಳ್ಳೆ ದಿನದಲ್ಲಿ ಆ ಒಂದು ಕಲ್ಲಿನ ಪೂಜೆ ಅಂತ ಮಾಡಿಸಿ ಅದರ ಮೇಲೆ ಓಂಕಾರ ಕೆತ್ತನೆಯನ್ನು ಮಾಡಿಸ್ತೀವಿ. ತದನಂತರವಾಗಿ ನಾವು ಅದನ್ನ ಡ್ರಾಯಿಂಗ್ ಮಾಡ್ಕೋತೀವಿ. ಯಾವ ವಿಗ್ರಹಕ್ಕೆ ಯಾವ ತಾಳ ಇರುತ್ತೆ ಆ ತಾಳಮಾನದ ಪ್ರಕಾರವಾಗಿ ನಾವು ಹಾವಭಾವ ಎಷ್ಟಿರಬೇಕು ಏನೋದನ್ನೆಲ್ಲ ನೋಡಿ ಅದನ್ನು ನಾವು ಡ್ರಾಯಿಂಗ್ ಮಾಡಿಕೊಂಡು ಕೆತ್ತನೆ ಪ್ರಾರಂಭ ಮಾಡ್ತೀವಿ ಸರ್. ಈ ಕೆತ್ತನೆ ಮಾಡಬೇಕಾದ್ರೆ ಮತ್ತು ಯಾವ ದೇವ್ರನ್ನ ಕೆತ್ತಿರ್ತೀವಿ ಆ ದೇವರ ಜಪ ಮಾಡಬೇಕಾಗತ್ತೆ. ಮತ್ತು ಕಳಶವನ್ನು ಹೂಡಿರ್ತೀವಿ. ಆ ಪ್ರತಿನಿತ್ಯವಾಗಿ ಆ ಒಂದು ಮುಹೂರ್ತಿನ ಮಾಡಬೇಕಾದ್ರೆ ಸಂಧ್ಯಾ ವಂದನೆ ಆಚಮನ ಎಲ್ಲ ಮುಗಿಸಿದ ಸಂದರ್ಭವಾಗಿ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಪ್ರತಿನಿತ್ಯ ಆ ಒಂದು ಶ್ಲೋಕವನ್ನು, ಆ ದೇವಿಯ ಶ್ಲೋಕವನ್ನು ಹೇಳ್ಕೊಂಡು ನಾವು ಕೆತ್ತನೆಯನ್ನು ಮಾಡ್ತಿರ್ತೀವಿ. ಓಕೆ ಓಕೆ. ಇದು ಯಾವ ಸಮಯದಲ್ಲಿ ನೀವು ಶುರು ಮಾಡಿದ್ದು ಅದನ್ನು ಸರ್? ಇದು ಉತ್ತರಾಯಣದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಸರ್. ಇದು ಟೋಟಲ್ಲು ಇವಾಗ ಆ ವಿಗ್ರಹ ಕೆತ್ತನೆ ಮುಗಿಸೋಷ್ಟರಲ್ಲಿ ಎಷ್ಟು ಸಮಯ ತೊಗೊಂಡ್ರಿ ಸರ್? 5 ತಿಂಗಳು ತೊಗೊಂಡಿದೆ ಸರ್. ಇದು 5 ತಿಂಗಳಲ್ಲಿ ಸಂಪೂರ್ಣ ಆಯಿತು. ಸೊ ಆ ತಾಯಿದು ನಿಮಗೆ ಕೆತ್ತನೆ ಮಾಡಬೇಕಾದ್ರೆ ಏನಾದರೂ ಒಂದು ಫೀಲಿಂಗು ಇಲ್ಲ ಅನುಭವಗಳು ಏನಾದರೂ ಒಂದು ಚೇಂಜಸ್ ನಿಮಗೆ ಅನಿಸುತ್ತಾ ಸರ್? ಆ ತಾಯಿ ತುಂಬ ಪವರ್ಫುಲ್ ಸರ್. ನನಗೆ ಆ ತಾಯಿ ಮಾಡಬೇಕಾದ್ರೆ ನಮಗೆ ಕೆಲವೊಂದೆಲ್ಲ ಇನ್ಸಿಡೆಂಟ್ಸ್ ನಡೆದಿದೆ. ಅಂದರೆ ಒಂದು ಸುಮಾರ್ಗವಾಗಿ ನಡೆದಿದೆ ಸರ್ ಅದು. ಏನಾದರೂ ಅನುಭವಗಳಿದ್ರೆ ಅದು ಹೇಳ್ಬೋದಾ ತಾಯಿದ ಕೆತ್ತನೆಗಳು? ಯಾಕಂದರೆ ಆ ಥರ ಒಂದು ಶಕ್ತಿ ದೇವಿನ ಕೆತ್ತನೆ ಮಾಡಬೇಕಾದಾಗ ಯಾವ ಥರದ್ದು ಒಂದಷ್ಟು ಎಚ್ಚರಿಕೆಗಳು ಇರಬೇಕು ನಿಮಗೆ? ಆ ತಾಯಿನ ಮಾಡಬೇಕಾದ್ರೆ ನನಗೆ ಆ ತಾಯಿನೇ ಒಂದು ಕನಸಲ್ಲಿ ಬಂದು ಹೇಳಿರ್ತಕ್ಕಂಥದ್ದು, ರೂಪ ಯಾವ ರೀತಿ ಇರಬೇಕು ಏನು ಅಂತ. ಆ ತಾಯಿ ಯಾವ ರೀತಿ ನನಗೆ ಆ ಧ್ಯಾನವನ್ನು ಕೊಟ್ಟಲು ಅದೇ ರೀತಿಯಾಗಿ ನಾನು ಆ ತಾಯಿಯನ್ನು ಮಾಡಿದ್ದೀನಿ ಸರ್. ಸೂಪರ್. ಅಂದರೆ ಇದುವರೆಗೂ ರುಂಡಮಾಲಿನಿ ಥರದ್ದು ನೀವು ಇದುವರೆಗೂ ಎಲ್ಲೂ ಮಾಡಿದ್ದ? ಇದೇ ಫಸ್ಟಾ ಇಲ್ಲ ಇದಕ್ಕೆ ಮೊದಲು ಮಾಡಿದ್ದೀರಾ ಸರ್? ಮಾಲೆ ಹಾಕಿ ಮಾಡಿರೋದು ಫಸ್ಟ್ ಟೈಮು. ರುಂಡ ಮಾಲೆ ಹಾಕಿ ಮಾಡಿರ್ತಕ್ಕಂಥದ್ದು ಫಸ್ಟ್ ಟೈಮ್. ಶಂಕು ಚಕ್ರ ತ್ರಿಶೂಲ ಡಮರುಗ ಕತ್ತಿ ಕಪಾಲ ಇಟ್ಟು ಅಭಯಾಸ್ತ ಇಟ್ಟು ಮಾಡಿದ್ದೀವಿ. ರುಂಡ ಮಾಲೆಯನ್ನು ಇಡ್ತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥದ್ದು. ಸುಂದರವಾಗಿ ವಿಗ್ರಹ ಮೂಡಿ ಬಂದಿದೆ. ಟೋಟಲ್ ಎಷ್ಟು ವರ್ಷ ಅನುಭವ ನಿಮಗೆ ಸರ್? ನಾವು ಚಿಕ್ಕಂದಿಂದ ಮಾಡ್ತಿದ್ದೀವಿ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಈಗ ನಾವು ಶಾಲೆಗೆ ತಂದೆ ಕಾಲದಿಂದ. ಹೌದು ಸರ್. ನಮ್ಮ ತಂದೆ ನಮ್ಮ ಗುರು ಅಂತ ಹೇಳ್ಬೋದು. ಅಂದರೆ ನೀವು ಇಷ್ಟು ವರ್ಷ ಅನುಭವ ಇದ್ರೂ ಕೂಡ ಈ ವಿಗ್ರಹ ಇದು ಮಾಸ್ಟರ್ ಪೀಸ್ ಅಂತ ಇದು ಈ ಥರದ್ದು ಮತ್ತೆ ಇನ್ನೊಂದು ಇದಕ್ಕೆ ಮೊದಲು ಮಾಡಿಲ್ಲ ನೀವು? ಇದಕ್ಕೂ ಮುಂಚೆ ಬೇರೆ ವಿಗ್ರಹಗಳನ್ನ ಮಾಡಿದ್ದೀವಿ. ಅದು ತುಂಬಾ ಸುಂದರವಾಗಿ ಮೂಡ್ ಬಂದಿದೆ. ಇದು ಮೂಡ್ ಬಂದಿದೆ ಸರ್ ತುಂಬಾ. ಅಂದರೆ ರುಂಡ ಇರೋದು ಇದೇ ಫಸ್ಟ್? ರುಂಡ ಇರ್ತಕ್ಕಂಥದ್ದು ಮಾಡಿರೋದು ಇದನ್ನೇ ಮೊದಲನೇ ಬಾರಿಗೆ. ಮಾಮೂಲಿ ಚಾಮುಂಡೇಶ್ವರಿ ತಾಯಿದು ವಿಗ್ರಹ ಚಾಮುಂಡೇಶ್ವರಿ ಮಾಡಿದ್ದಾರೆ ಸರ್. ಓಕೆ. ಈಗ ಕೊನೆಯದಾಗಿ ಈಗ ರಾಘವೇಂದ್ರ ಅವರು ಒಂದು ದೇವಸ್ಥಾನಕ್ಕೆ ಅದು ಇಲ್ಲಿ ಶಾಸ್ತ್ರಬದ್ಧವಾಗಿ ನೀವೇನೇ ಪೂಜೆ ಮಾಡಿಕೊಟ್ಟು ಕಳಿಸ್ಕೊಟ್ಟಿದ್ದೀರಾ? ಹೌದು ಸರ್. ಸೊ ಈಗ ಕೊನೆಯದಾಗಿ ತಾಯಿ ಬಗ್ಗೆ ನಿಮ್ಮಲ್ಲಿರೋ ಒಂದು ಅಭಿಪ್ರಾಯಗಳು ಮತ್ತು ಅವರ ಒಂದು ವಿಗ್ರಹ ಈ ಒಂದು ಬಾಂಧವ್ಯ ಇದ್ರ ಬಗ್ಗೆ ಒಂದು ಚಿಕ್ಕದು ಮಾತಾಡಿ ಸರ್. ವಿಗ್ರಹ ತುಂಬ ನೀಟಾಗಿ ಮೂಡಿ ಬಂದಿದೆ. ಮತ್ತು ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ನಾವು ಮಾಡಬೇಕಾದ್ರೆ ಇಲ್ಲಿ ಪೂಜೆ ಕಾರ್ಯಕ್ರಮನ ಮಾಡಿ ಶಿಲಾಮೂರ್ತಿ ಆದಮೇಲೆ ಇಲ್ಲಿ ಪುಣ್ಯಾಹ ಗಣಪತಿ ಪೂಜೆ ನವಗ್ರಹ ಆರಾಧನೆ ಎಲ್ಲ ಮಾಡಿ ದೇವರಿಗೆ ಪ್ರೋಕ್ಷಣೆ ಮಾಡಿ ದೇವರನ್ನ ಅಲಂಕರಿಸಿ ಕಳಿಸಿದ್ದೇವೆ. ಈಗ ನೆಕ್ಸ್ಟ್ ಅಲ್ಲಿ ಜಲಾದಿವಾಸಕ್ಕೆ ವಿಗ್ರಹವನ್ನು ಇಡುವಂಥ ಕಾರ್ಯಕ್ರಮ ಇದೆ. ಈಗ ಅಧಿವಾಸ ಸೇವೆಗಳು ಅಲ್ಲಿ ನಡೆಯುತ್ತೆ. ಅದಾದಮೇಲೆ ಸ್ಥಿರಬ್ರಹ್ಮ ಪ್ರಾಣ ಪ್ರತಿಷ್ಠಾಪನೆ ದೇವರಿಗೆ ಅಲ್ಲಿ ಆಗಿಬರುತ್ತೆ ಸರ್. ಓಕೆ. ತುಂಬ ಒಳ್ಳೆಯದಾಯಿತು. ನೀವು ಶಿವಾರು ಪಟ್ಟಣ ನಿಮ್ಮ ಒಂದು ಸ್ಥಳದ ಅಡ್ರೆಸ್ ಕೊಟ್ಬಿಡಿ, ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. ಶಿವಾರು ಪಟ್ಟಣ. ನಮ್ಮ ತಂದೆ ಹೆಸರು ಬಂದ್ಬಿಟ್ಟು ಶಿಲ್ಪಿ SL ರಾಜಾಚಾರ್ಯರು. ನನ್ನ ಹೆಸರು ಮಂಜುನಾಥ್ ವಿಶ್ವಕರ್ಮ ಅಂತ.
ನಾನು ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಸ್ವಂತದ ದೇವಸ್ಥಾನ ಇದೆ, ಅದರಲ್ಲಿ ಅರ್ಚಕತ್ವ ವೃತ್ತಿಯನ್ನು ಸಹ ಮಾಡ್ತಿದ್ದೀವಿ. ಮತ್ತು ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 8073738239. ಇನ್ನೊಂದು ನಂಬರ್ 9741365527. ಓಕೆ, ಒಳ್ಳೆಯದಾಗಲಿ. ಮತ್ತು ಯಾರೆಲ್ಲ ವಿಗ್ರಹಗಳನ್ನ ಮಾಡಿಸ್ಬೇಕು ಅಂತ ಬಯಸಿರ್ತಾರೆ ಅವರು ನಿಮ್ಮನ್ನು ಸಂಪರ್ಕ ಮಾಡಲಿ. ಸರಿ ಸರ್. ಓಕೆ, ನಮಸ್ಕಾರ. ನಮಸ್ಕಾರ.